ಒಂದ್ ಕಡೆ ಹುಟ್ಟುಹಬ್ಬದ ಸಂಭ್ರಮ, ಮತ್ತೊಂದ್ ಕಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲಿ ನಮ್ಮ ಸ್ಯಾಂಡಲ್ವುಡ್ ನ ನಿರ್ದೇಶಕರು ಹಾಗೇನೆ ಪ್ರೊಡ್ಯೂಸರ್ ಆಗಿರುವಂತಹ ಎ ಪಿ ಅರ್ಜುನ್ ಸರ್ ನಮ್ಮ ಬಾಸ್ ಟಿವಿ ಜೊತೆ ಆ ಒಂದು ಸಂಭ್ರಮ ಸಡಗರವನ್ನು ಹಂಚ್ಕೊಳ್ಳಕ್ಕೆ ರೆಡಿಯಾಗಿ ಕೂತಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು, ಅದ್ರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ಒಂದು ಹುಟ್ಟುಹಬ್ಬ ಹಾಗೇನೆ ಈ ಒಂದು ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಎಷ್ಟು ಸ್ಪೆಷಲ್ ನಿಮ್ಗೆ ಅಂತ? ನಿಜವಾಗ್ಲೂ ಸ್ಪೆಷಲ್ ವರಮಹಾಲಕ್ಷ್ಮಿ ಹಬ್ಬ. ಯಾಕೆಂತಂದ್ರೆ ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬದ ದಿನ ನಂದು ಹುಟ್ಟಿದ ಹಬ್ಬ ಬಂದಿರೋದು. ಜೊತೆಗೆ ಲಕ್ಷ್ಮೀ ಪುತ್ರ ಸಿನಿಮಾ ನಡೀತಾ ಇತ್ತು. ಆಲ್ಮೋಸ್ಟ್ ಟಾಕಿ ಪೋರ್ಷನ್ ಎಲ್ಲ ಮುಗ್ದಿತ್ತು. ಹಂಗಾಗಿ ಲಕ್ಷ್ಮಿಗೆ ಒಂದು ಪೂಜೆ ಮಾಡಿಸಿ ಎಲ್ಲಾ ಕರ್ನಾಟಕ ಜನತೆಗೆ ಒಂದು ವಿಶ್ ಮಾಡೋಣ ಅಂತ ಬಂದ್ಬಿಟ್ಟು ಈ ಪ್ರೋಗ್ರಾಮ್ ಚಿಕ್ಕಣ್ಣ ಅವರೊಟ್ಟಿಗೆ ಸಿನಿಮಾ ಮಾಡ್ತಿರುವಂತದ್ದು, ಕಲಾವಿದರ ಬಗ್ಗೆ ಹೇಳೋದಾದ್ರೆ ಯೂಶುವಲಿ ಹಿಂದೆ ನೀವೇ ನಿರ್ದೇಶಕರಾಗ್ತಿದ್ರು, ಬಟ್ ಈ ಕತೆ ಮತ್ತೆ ಸ್ಕ್ರೀನ್ ಪ್ಲೇ ಅನ್ನ ಬರೆದಿರುವಂತದ್ದು ಯಾಕೆ ಅಂತ? ಇಲ್ಲ, ನನ್ ಜೊತೆ ನಾನ್ ಕತೆ ಸ್ಕ್ರೀನ್ ಪ್ಲೇ ಇದು ಬರೆದು ಆಲ್ರೆಡಿ ಒಂದು 4-5 ಇಯರ್ಸ್ ಆಗಿತ್ತು. ಚಿಕ್ಕಣ್ಣನ ಜೊತೆ ಸಿನಿಮಾ ಮಾಡ್ಬೇಕಂದಾಗ ಡೈರೆಕ್ಟರ್ ಅಂದಾಗ ನನ್ನ ಜೊತೆಲೆ ಒಂದು 14-15 ಇಯರ್ಸ್ ಇಂದನೂ ಜೊತೆಲೆ ಇರುವಂತ ಒಂದು ಸ್ವಾಮಿ ಅಂತ ನನ್ನ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಮಾಡಿ ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಶೂಟಿಂಗ್ ಎಲ್ಲೆಲ್ಲಿ ಮಾಡಿದಿರಾ ಅಂಡ್ ಯಾರೆಲ್ಲ ತಾರಾ ಬಳಗ ಇದೆ ಅಂತ? ಶೂಟಿಂಗು ಮೇಲ್ಕೋಟೆ, ಮೈಸೂರು, ಮಂಡ್ಯ ಮತ್ತೆ ಚನ್ನಪಟ್ಟಣ, ಇಷ್ಟು ಜಾಗದಲ್ಲಿ ಆಗಿದೆ. ಇನ್ನು ಗೋವಾ ಮತ್ತೆ ವಾರಣಾಸಿಯಲ್ಲಿ ಶೂಟ್ ಮಾಡಬೇಕು. ಒಂದೆರಡು ಸಾಂಗ್ ಇದೆ, ಮತ್ತೆ ಇನ್ನೊಂದು ಫೈಟ್ ಇದೆ. ಅದಾಯ್ತು ಅಂತಂದ್ರೆ ಟಾಕಿ ಎಲ್ಲ ಆಲ್ಮೋಸ್ಟ್ ಮುಗ್ದೋಗಿದೆ. ಇನ್ನೊಂದು 2-3 ಡೇಸ್ ಅಷ್ಟೇ ಇರ್ಬೋದು. ಆಲ್ಮೋಸ್ಟ್ ಮುಗೀತು. ಲಕ್ಷ್ಮೀ ಪುತ್ರ ಸಿನಿಮಾ ಟೀಮ್ ಕಡೆಯಿಂದ ಲಕ್ಷ್ಮಿ ಹಬ್ಬದಿಂದು ಹೀರೋಯಿನ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರು ಎಲ್ಲರೂ. ಯಾಕೆ ಡಿಲೇ ಮಾಡ್ತಿರುವಂತದ್ದು ಅಂತ? ಇಲ್ಲ, ಡಿಲೇ ಏನು ಮಾಡ್ತಾ ಇಲ್ಲ. ಲಕ್ಷ್ಮಿ ಹಬ್ಬದ ದಿನ ನಮ್ಮಲ್ಲಿ ನಮ್ಮ ಸಿನಿಮಾದಲ್ಲಿ ಲಕ್ಷ್ಮಿ ಪಾತ್ರಧಾರಿ ಬಂದು ನಮ್ಮ ತಾರಮ್ಮನವರು. ಹಂಗಾಗಿ ಇವತ್ತು ಪೂಜೆ ಇಟ್ಕೊಂಡಿದ್ವಿ. ಹೀರೋಯಿನ್ ಇನ್ನೊಂದು 2 ವಾರದಲ್ಲಿ ನಾವು ಪರಿಚಯ ಮಾಡ್ತೀವಿ. ಆಲ್ಮೋಸ್ಟ್ ಅವ್ರದ್ದು ಒಂದು 80% ವರ್ಕ್ ಎಲ್ಲ ಅವ್ರದ್ದು ಮುಗ್ದಿದೆ. ಇನ್ನೊಂದು 20% ಸಾಂಗ್ ಮತ್ತೆ ಒಂದು 2 ಡೇಸ್ ಟಾಕಿ ಅಷ್ಟೇ ಬ್ಯಾಲೆನ್ಸ್ ಇದೆ. ಅವ್ರನ್ನೊಂದು ಪ್ರಾಪರ್ ಆಗಿ ಒಂದು ಲಾಂಚ್ ಮಾಡೋಣ ಅನ್ನೋ ಒಂದು ಇದರಿಂದ ಮಾಡಿಲ್ಲ. ಅಂದ್ರೆ ಹೊಸಬ್ರು ಇದಾರ ಅಥವಾ ಕನ್ನಡದವ್ರು ಇದಾರ ಅಥವಾ ಬೇರೆ ಲ್ಯಾಂಗ್ವೇಜ್ ಅವರ ಅಂತ? ಕನ್ನಡದವ್ರೆ ಮೊದಲನೇ ಸಾರಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ. ಮಂಡ್ಯದವರು. ಈಗ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಲಕ್ಷ್ಮೀ ಪುತ್ರ ಸಿನಿಮಾವನ್ನ ಅಂತ? ಲಕ್ಷ್ಮೀ ಪುತ್ರ ಇನ್ನೊಂದು ಈ ಮಂತ್ ಎಂಡು ಸೆಪ್ಟೆಂಬರ್ 15th ಒಳಗಡೆ ಎಲ್ಲ ಸಾಂಗ್ಸ್ ಅದು ಎಲ್ಲ ಮುಗ್ದೋಗುತ್ತೆ. ಈ ವರ್ಷದಲ್ಲೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ವರ್ಷನೇ ಪ್ಲಾನ್ ಮಾಡ್ತಾ ಇದೀವಿ ನಾವು. ಎಲ್ಲಾ ದೊಡ್ಡ ಸಿನಿಮಾಗಳಿರೋದ್ರಿಂದ ನೋಡ್ಕೊಂಡು ಬರ್ತೀವಿ. ಬಂಡವಾಳ ಹೂಡಿರೋದ್ರಿಂದ ಒಂದ್ ಕಡೆ ನೀವು ಕಥೆಯನ್ನ ಬರೆದ್ರಿಂದ ಎಷ್ಟು ಬಂಡವಾಳ ಆಗಿದೆ ಏನು ಅಂತ? ಬಂಡವಾಳ ಅಂದ್ರೆ ಆ ಸಿನಿಮಾ ಏನ್ ಕೇಳಿದೆ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದೀವಿ. ಮತ್ತೆ ಒಂದು ದೊಡ್ಡ ಬಜೆಟ್ ಸಿನಿಮಾನೇ. ಯಾಕೆಂತಂದ್ರೆ ಒಂದ್ 4 ಸಾಂಗು, 2-3 ಫೈಟ್ಸ್ ಇದೆ. ಮತ್ತೆ ಅದಾದ್ಮೇಲೆ ಒಂದು ಲವ್ ಸ್ಟೋರಿ ಮತ್ತೆ ಒಂದು ಫ್ಯಾಮಿಲಿ ಡ್ರಾಮಾ ಅಂತ ಬಂದಾಗ ತುಂಬಾ ಆರ್ಟಿಸ್ಟ್ಗಳು ಬರ್ತಾರೆ. ಆಲ್ಮೋಸ್ಟ್ ಒಂದು 80% ಕಾಮಿಡಿಯನ್ಸ್ ಯಾರ್ಯಾರು ಇದಾರೆ ಅವರಷ್ಟು ಜನ ನಮ್ಮ ಸಿನಿಮಾದಲ್ಲಿ ಯಾರೋ ಚಿಕ್ಕಣ್ಣ ಇದಾರೆ, ತಾರಾ ಮೇಡಮ್, ಕುರಿ ಪ್ರತಾಪ್, ಶಿವರಾಜ್ KR ಪೇಟೆ, ಅದಾದ್ಮೇಲೆ ಸಾಧು ಕೋಕುಲ ಅವರು, ಮತ್ತೆ ಧರ್ಮಣ್ಣ, ಮನು, ಅಪ್ಪಣ್ಣ, ಒಂದಷ್ಟು ಅಪೂರ್ವ ಅವರು, ತುಂಬಾ ಜನ ಆರ್ಟಿಸ್ಟ್ಗಳ ದಂಡೆ ಇದೆ. ಅಂದ್ರೆ ಆ ಸಿನಿಮಾಗೆ ಏನ್ ಒಂದು ಒಳ್ಳೆ ಬಜೆಟ್ ನ ಇಟ್ಟು ಏನ್ ಸಿನಿಮಾ ಮಾಡ್ಬೇಕು ಅದನ್ನ ಮಾಡಿದ್ವಿ. ಇತ್ತೀಚೆಗೆ ಒಂದು ನಡೀತಾ ಇರುವಂತದ್ದು ನಿಮಗೂ ಗಮನಕ್ಕೆ ಬಂದಿರುತ್ತೆ. ಸೋಷಿಯಲ್ ಮೀಡಿಯಾದ ಕೆಟ್ಟದಾಗಿ ಮೆಸೇಜ್ ಮಾಡುವಂತದ್ದಾಗಿರ್ಬೋದು, ಕಮೆಂಟ್ಸ್ ಹಾಕುವಂಥದ್ದು, ಈ ಒಂದು ಬಗ್ಗೆ ನಿಮ್ಮ ಒಂದು ರಿಯಾಕ್ಷನ್ ಏನು? ಅಂದ್ರೆ ಯಾವ್ದನ್ನು ಒಳ್ಳೇದು ಕೆಟ್ಟದ್ದು ಅದನ್ನ ಹೇಳುವಷ್ಟು ದೊಡ್ಡವನಲ್ಲ ಸರ್ ನಾನು. ಒಂದು ಏನಂತಂದ್ರೆ ಒಳ್ಳೇದು ಕೆಟ್ಟದ್ದು ಎರಡೂ ಇದೆ ಸಮಾಜದಲ್ಲಿ. ನಾವು ಯಾವ್ದನ್ನ ತಗೋಬೇಕು, ಯಾವ್ದನ್ನ ಬಿಡಬೇಕು ಅಂತ ಅನ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಫೈನಲಿ ಕನ್ನಡಿಗರಿಗಾಗಿರ್ಬೋದು ಹಾಗೇನೆ ಸಿನಿ ಪ್ರೇಕ್ಷಕರಿಗೆ ಲಕ್ಷ್ಮೀ ಪುತ್ರ ಚಿತ್ರತಂಡ ಕಡೆಯಿಂದ ಏನ್ ಹೇಳ್ತೀರಾ? ಲಕ್ಷ್ಮೀ ಪುತ್ರ ಚಿತ್ರತಂಡ ಇವತ್ತು ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಅದ್ದೂರಿಯಾಗಿ ಆಲ್ಮೋಸ್ಟ್ ಟಾಕಿ ಎಲ್ಲ ಮುಗ್ದಿದೆ. ಇಡೀ ಕರ್ನಾಟಕ ಜನತೆಗೆ ನಮ್ಮ ಲಕ್ಷ್ಮೀ ಪುತ್ರ ಚಿತ್ರತಂಡದಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೀನಿ. ಮತ್ತೆ ಒಂದು ತುಂಬಾ ಬ್ಯೂಟಿಫುಲ್ ಫ್ಯಾಮಿಲಿ ಡ್ರಾಮಾ. ನೀವು ಏನು ಚಿಕ್ಕಣ್ಣ ಮತ್ತೆ ತಾರಾ ಮೇಡಮ್ ಅವರು ಫಸ್ಟ್ ಟೈಮ್ ಅಂದ್ರೆ ಅಮ್ಮ ಮಗನಾಗಿ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಸೀನಲ್ಲಿ ಅವರಿಬ್ರು ಬಂದಾಗ ಎಷ್ಟು ಎಮೋಷನ್ಸ್ ಇರುತ್ತೆ, ಒಂದಷ್ಟು ಕಾಮಿಡಿ ಇರುತ್ತೆ. ಮತ್ತೆ ಫಸ್ಟ್ ಟೈಮ್ ಅವ್ರು ಆಗಿರೋದ್ರಿಂದ ಒಂದು ಫನ್ ರೈಡ್ ಅಂತೂ ಇದ್ದೇ ಇರುತ್ತೆ. ತುಂಬಾ ಅಮ್ಮ ಮಗಂದು ಒಂದು ಚಿಟ್ಚಾಟ್, ಟಾಮ್ ಅಂಡ್ ಜೆರ್ರಿ ತರ ಇರುತ್ತೆ ಅವರಿಬ್ಬರದು ಒಂದು ಇದು ಅಂತ. ತುಂಬಾ ಇದೆ ಕಾಮಿಡಿ. ಆಕ್ಚುಲಿ ಕಾಮಿಡಿ ಸಿನಿಮಾ, ಬಟ್ ಎಮೋಷನ್ ತುಂಬಾ ಇದೆ ಅದ್ರ ಒಳಗಡೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಿರ್ದೇಶಕ ಎ ಪಿ ಅರ್ಜುನ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.